ಟೆಕ್ನೋ ಫ್ಯಾಂಟಮ್ X2 ಸದ್ಯ ಇದು ಸಖತ್ ಸದ್ದು ಮಾಡ್ತಿದೆ. ಏನಿದರ ವಿಶೇಷತೆ? ಬನ್ನಿ ಒಂದು ನೋಟ ಹರಿಸೋಣ. ಈ ಫೋನ್ ಬಗ್ಗೆ ಮಾತಾಡ್ಬೇಕಾದ್ರೆ ಮುಖ್ಯವಾಗಿ 2 ವಿಷಯಗಳು ಹೈಲೈಟ್ ಆಗ್ತವೆ. ಒಂದು ಕ್ಯಾಮ್ರಾ, ಇನ್ನೊಂದು ಪ್ರೊಸೆಸರ್. ಮೊದಲಿಗೆ ಇದನ್ನ ಸ್ಯಾಮ್ಸಂಗ್ ನೋಟ್ 6ಗೆ ಹೋಲಿಸಿದ್ರು, ಆದ್ರೆ ಇದರ ಕ್ಯಾಮ್ರಾ ಕಥೆಯೇ ಬೇರೆ ಇದೆ. ಇದರಲ್ಲಿರೋದು 64 ಮೆಗಾಪಿಕ್ಸೆಲ್ ಪ್ರೀಮಿಯರ್ ಕ್ಯಾಮೆರಾ, ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಅಷ್ಟೇ ಅಲ್ಲ, ಜೊತೆಗೆ 30 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾನೂ ಇದೆ, ವಿಶಾಲ ದೃಶ್ಯಗಳನ್ನ ಸೆರೆಹಿಡಿಯೋಕೆ. ಸರಿ, ಇಷ್ಟು ಪವರ್ಫುಲ್ ಕ್ಯಾಮ್ರಾಗಳಿಗೆ ಪವರ್ ಕೊಡಕ್ಕೆ ಪ್ರೊಸೆಸರ್ ಕೂಡ ಸ್ಟ್ರಾಂಗ್ ಇರ್ಬೇಕಲ್ವಾ? ನೋಡೋಣ ಬನ್ನಿ. ಇದರ ಪ್ರೊಸೆಸರ್ ಬಗ್ಗೆ ವರ್ಲ್ಡ್ ಫಸ್ಟ್ ಟೈಮ್ ನ್ಯೂಸ್ ಪ್ರೊಸೆಸ್ ಅಂತ ಹೇಳಲಾಗುತ್ತಿದೆ. ಅಂದ್ರೆ ಇದು ತುಂಬಾ ಫಾಸ್ಟ್ ಇರಬಹುದು. ಗಮನ ಇರೋದು ಫಾಸ್ಟ್ ಕ್ವಾಲಿಟಿ ಮೇಲೆ, ಅಂದ್ರೆ ಸ್ಪೀಡ್ ಜೊತೆಗೆ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಇಲ್ಲ. ಹಾಗಿದ್ರೆ ಈ ಪವರ್ಫುಲ್ ಕ್ಯಾಮ್ರಾ ಮತ್ತೆ ಫಾಸ್ಟ್ ಪ್ರೊಸೆಸರ್ ಸೇರಿ ಏನ್ ಮ್ಯಾಜಿಕ್ ಮಾಡುತ್ತೆ? ಒಂದ್ ಕಡೆ ಪ್ರೀಮಿಯರ್ ಮತ್ತು ವೈಡ್ ಆಂಗಲ್ ಲೆನ್ಸ್ ಇರೋ ಒಂದು ಪವರ್ಫುಲ್ ಕ್ಯಾಮ್ರಾ ಸೆಟಪ್ ಇದೆ. ಇನ್ನೊಂದು ಕಡೆ ಇದನ್ನೆಲ್ಲ ನಿಭಾಯಿಸೋಕೆ ಏಕ್ದಮ್ ಹೊಸ ಮತ್ತು ವೇಗದ ಪ್ರೊಸೆಸರ್ ಇದೆ. ಇವೆರಡರ ಕಾಂಬಿನೇಷನ್ ರಿಸಲ್ಟ್ ಏನು? ಅದ್ಭುತ ಫೋಟೋ ಮತ್ತು ಹೈ ಕ್ವಾಲಿಟಿ ವಿಡಿಯೋ. ಇದೇ ಅಲ್ವಾ ಬೇಕಾಗಿರೋದು? ಹಾಗಿದ್ರೆ ಈ ಫೋನ್ ಮೊಬೈಲ್ ಫೋಟೋಗ್ರಫಿಯಲ್ಲಿ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡುತ್ತಾ? ಕಾದು ನೋಡ್ಬೇಕು.